ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಬರ್ಡೇಯ ನೆಕ್ಸ್ಟ್ ಡೇ ಅಂದರೆ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನಾವು ರೆಸಾರ್ಟ್ಗೆ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಇನ್ನು ನೆಕ್ಸ್ಟು ನನಗೆ ಬೇಬಿ ಆದಮೇಲೂ ಕೂಡ ನಾವು ಎಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ಇದೊಂದು ಲಾಸ್ಟ್ ಬೇಬಿ ಮೂನು ಒಂದು ಸಿಂಪಲಾಗಿ ಹಿಂಗೆ ಡೇ ಔಟ್ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಫಸ್ಟು. ಇವಾಗ ಬಂದ್ವಿ. ನಮ್ಮ ಮನೆಯಿಂದ ಏನಿದೊಂದು 13 to 15 ಕಿಲೋಮೀಟರ್ಸ್ ಒಳಗಡೆನೇ ಇದೆ. ನಾನು ನಿಮಗೆ ಹೇಳಿದ್ದೆ, ದೂರ ಟ್ರಾವೆಲ್ ಮಾಡೋದು ನನಗೆ ಅಷ್ಟೊಂದು ಕಂಫರ್ಟ್ ಇರೋಲ್ಲ. ಹಾಗಾಗಿ ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ತುಂಬ ರೆಸಾರ್ಟ್ಸ್ ಇದೆ ಗೈಸ್. ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ರೆಸಾರ್ಟ್ಸ್ ಇದೆ. ಕನಕಪುರ ರೋಡ್ ಎಂಟ್ರಿ ಆದ್ವಿ ಅಂದರೆ ಯಾವ ರೋಡಿಗೆ ರೈಟು ಲೆಫ್ಟು ತೊಗೊಂಡ್ರೂ ನಮಗೆ ರೆಸಾರ್ಟ್ಗಳು ಸಿಗುತ್ತೆ, ಅಷ್ಟು ರೆಸಾರ್ಟ್ಗಳಿದೆ. ಸೊ ಇದು ನಮಗೆ ಒಂಥರ ಫೇವ್ರೆಟ್ ರೆಸಾರ್ಟ್. ಇಲ್ಲಿಗೆ ನಾವು ಸೆಕೆಂಡ್ ಟೈಮ್ ಹೋಗ್ತಿರೋದು. ಪಾಪುಗೆ 2 years ಇದ್ದಾಗ್ಲೂ ಕೂಡ ಬಂದಿದ್ವಿ ಅವಳನ್ನ ಕರ್ಕೊಂಡು ಆಟಾಡೋಕ್ಕೆ. ಇದು ಒಂಥರ ಫೇವ್ರೆಟ್ ಪ್ಲೇಸು. ಫುಡ್ ಆಗಿರಲಿ, ಅವ್ರ ಹಾಸ್ಪಿಟಾಲಿಟಿ ಆಗಿರಲಿ, ಅವ್ರ ಆ್ಯಂಬಿಯನ್ಸ್ ಆಗಿರಲಿ, ಮತ್ತು ಕ್ರೌಡು ಅಷ್ಟೇ ಮಿನಿಮಲ್ ಆಗಿರ್ತಾರೆ ಕ್ರೌಡು. ಹಾಗಾಗಿ ಇದು ಒಂಥರ ಫೇವ್ರೆಟ್ ಪ್ಲೇಸು. ಡೇ ಔಟಿಂಗ್ ಅಂತ ಬಂದ್ವಿ. ಸೂಪರಾಗೆ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು. ಎನಿವೇಸ್ ನಾನು ಹೇಳ್ತೀನಿ ನಿಮಗೆ ಏನೇನಾಯಿತು ಮುಂದೆ ಅಂತ ಹೇಳಿಬಿಟ್ಟು. ಅಣ್ಣ ಹಾಕ್ಸ್ಕೊಳ್ಳಿ ಅಣ್ಣ, ಎಲ್ಲರದು ಫುಲ್ ವಿಡಿಯೋ. ನೆಕ್ಸ್ಟ್ ಅಕ್ಕ ಹೋಗಿ ಮೊಬೈಲ್ ಇಟ್ಟೋಗಿ ಅಕ್ಕ. ತುಂಬ ರಶ್ ಆಗ್ತಾರಾ? ಓಕೆ ರೈಟ್ ಹಾಕ್ಸ್ಕೊಳ್ಳಿ ಅಕ್ಕ. ಆಂಟಿ ನೀವು ಹೋಗಿ ಬನ್ನಿ. ಎಲ್ಲರದು ಆಯ್ತಾನ? ಪಾಪುಗಿಲ್ವಲ್ಲ ಮ್ಯಾಮ್? ನಮ್ಮ ಫೋಟೋ ತೆಗಿ. ಅಯ್ಯೋ ಹೆಂಗ್ ನೋಡ್ತಿದ್ದಾಳೆ. ವೆರಿ ನೈಸ್. ವಾವ್, ಇಲ್ಲಿ ನೋಡು ಮಗಳ, ಇಲ್ಲಿ ನೋಡು. ಓ ಸೂಪರ್. ನಾವು ಹೋಗ್ತಾನೆ ಬಿಸಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು. ಅಂದರೆ ಯೂಶ್ವಲಿ ನಾವು ಹಾಗೆ ಹೋಗ್ಬಿಡ್ತೀವಿ ಬ್ರೇಕ್ಫಾಸ್ಟಿಗೆ. ಮನೆಯಿಂದ ತುಂಬ ಹತ್ತಿರ ಅಲ್ವಾ, ಮತ್ತು ಮನೇಲಿ ಒಂದು ಸರಿ ಮಾಡಿ ಅಲ್ಲಿ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋಗ್ಬಿಡ್ತೀವಿ. ನನ್ನ ಮಗಳು ಚಿಕ್ಕವಳಿದ್ದಾಗ ಮಾತ್ರ ಲೇಟಾಗಿ ಹೋಗಿದ್ವಿ ಅಷ್ಟೇ. ಬಟ್ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಫುಡ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ, ಬಿಕಾಸ್ ಎವ್ರಿಥಿಂಗ್ ಈಸ್ ಟಾಪ್ ನಾಚ್. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ತುಂಬ ಹ್ಯೂಜ್ ಪ್ರಾಪರ್ಟಿ ಇದು, ಆಯಿತಾ. ಹ್ಯೂಜ್ ಪ್ರಾಪರ್ಟಿ ಆಗಿರೋದ್ರಿಂದ ಎಲ್ಲ ಥರ ಗೇಮ್ಸ್ನೂ ಕೂಡ ಅಣ್ಣ ಚು ಮುಂದೆ ಕೂರ್ಬೇಕು ನೀವು. ಮುಂದೆ ಕೂರು, ಮುಂದೆ ಬಾವನ್ ಕೂರ್ಸಾಗ ನೋಡ್ಬೇಕು. ಬಾವ ಚೆನ್ನಾಗ್ ಅನ್ಸ್ತಿದ್ಯಾ ಅಣ್ಣ? ಕಷ್ಟ ಸ್ವಲ್ಪ. ನಾವೆಲ್ಲ ಒಂದಕ್ಕೆ ಬಿಡೋಗ್ತೀವಿ. ಬಾಹುಬಲಿ ಹಂಗ್ ಕುತ್ಕೊಳ್ಳಿ. ಅಲ್ಲ ಅದಲ್ಲ, ಅವ್ರು ಕಂಟ್ರೋಲ್ ಮಾಡ್ತಾರಲ್ಲ. ವಾ 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 ಕ್ಲಾಪ್ಸ್ ಹೊಡಿ ಮಗ್ನೆ. ಅಯ್ಯೋ ಆಂಟಿ ಮಿಸ್ ಆದ್ರೆ ಅದ್ ಮೋಸ್ಟ್ಲಿ ಅಲ್ಲ, ಅದು ಟೈಟ್ ಆಗತ್ತೆ ನಾ ಬಾವಂಗೆ ಅಂತ.
ಅಯ್ಯೋ ಎಷ್ಟು ಅಕ್ಕ ನೀವು ಹೋಗಿ ನಿಮ್ದು ಲೂಸ್ ಇದೆ ಆಡಿ ರಮ್ಯಕ್ಕ ಅಣ್ಣ ಇವ್ರಿಗೆ ಆಡಕ್ಕೆ ಒಂದ್ಸತಿ ಆಡಿ ಅತ್ತಿ ಆಗತ್ತೆ ಒಂದ್ ರೌಂಡ್ ಆಗಕ್ಕ ಅಲ್ಲಿದೆ ನೋಡಿ ಕಾಲಿಟ್ಕೊಳಕ್ಕೆ ಸರ್ ಸ್ಲೋಲಿ ವೆರಿ ಡೆಡ್ ಸ್ಲೋ ಸ್ವಲ್ಪ ಸ್ಲೋ ನೋ ಫಾಸ್ಟ್ ಫುಲ್ ಫಾಸ್ಟ್ ಫುಲ್ ಫಾಸ್ಟ್ ಅಮರ್ ರೌಂಡ್ ಫಾಸ್ಟ್ ಸಚ್ ಅ ಡೆರಿಕಲ್ ಸೂಪರ್ ಇದೆ ಹಂಗೆ ಮಾಡು ಫಾಸ್ಟ್ ಫಾಸ್ಟ್ ಇಟ್ಸ್ ಓಕೆ ಇನ್ನೊಂದು ರೌಂಡ್ ಬೇಡ ಅಣ್ಣ ರಮ್ಯಕ್ಕ ನಿಂತ್ಕೊಳ್ಳಿ ಇಲ್ಲಿ ಬನ್ನಿ ಚೆನ್ನಾಗಿ ಬರುತ್ತೆ. ಹಾಗೆ ಫ್ಯಾಮಿಲಿದೆಲ್ಲ ಫೋಟೋಶೂಟೆಲ್ಲ ಮಾಡಿಕೊಂಡು ನಾವು ಮತ್ತು ನೆಕ್ಸ್ಟು ಊಟ ಅಥವಾ ಏನು ಆ್ಯಕ್ಟಿವಿಟಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು. ಫೋಟೋಶೂಟೆಲ್ಲ ಮುಗಿಸ್ಕೊಂಬಿಟ್ವಿ ಮುಂಚೆನೇ, ಯಾಕೆಂದರೆ ಆಮೇಲೆ ನಾವು ಪೂಲ್ ಹತ್ರ ಎಲ್ಲ ಹೋಗ್ಬೇಕಲ್ಲ. ಸೊ ನಾನೇನು ತುಂಬ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಗೈಸ್, ಯಾಕೆಂದರೆ ಒಂದು ಸರಿ ನಾವು ನೀರಿಗೆಲ್ಲ ಇಳಿದ್ಬಿಟ್ವಿ ಅಂದರೆ ಮತ್ತೆ ನನಗೆ ಫೋನ್ ಪದೇ ಪದೇ ಎತ್ತಿಟ್ಕೊಳ್ಳೋದು ಅದೆಲ್ಲ ನನಗಾಗಲ್ಲ. ಹಾಗಾಗಿ ಒಂದೇ ಸರಿಗೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಪೂಲ್ ಹತ್ರ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಗೇಮೆಲ್ಲ ಆಡಿದ್ವಿ. ಒಳ್ಳೆ ಮಜಾ ಬಂತು ಗೈಸ್. ಕೆಲವೊಂದು ವೀಡಿಯೋ ನಾನೆಲ್ಲ ಅಪ್ಲೋಡ್ ಮಾಡಿಲ್ಲ, ಬಿಕಾಸ್ ನಾನು ತೊಗೊಂಡಿಲ್ಲ ಜಾಸ್ತಿ. ಏನು ಹೋಗಿರೋದು ತುಂಬ ರಿಲ್ಯಾಕ್ಸ್ ಮಾಡೋಕ್ಕಲ್ವ, ನಾನು ತುಂಬ ದಿನ ಆಗೋಗಿದ್ದು, ನಾನು ಎಲ್ಲೂ ಹೋಗೇ ಇರಲಿಲ್ಲ. ಒಂದು ರಿಲ್ಯಾಕ್ಸೇಷನ್ಗೆ ಅಷ್ಟೇ ಅಲ್ವಾ ಅಂದ್ಬಿಟ್ಟು ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ, ಹಾಗೆ ಕ್ಲಿಮ್ಸ್ಗಳಷ್ಟೇ. ಆಗಲ್ಲ ಅದು ತಳ್ಳಕ್ಕಾಗಲ್ಲ. ಅದು ಚೈನ್ ಉದ್ದ ಇಲ್ವಲ್ಲ ರಮ್ಯಕ್ಕ, ಅಷ್ಟೇ ಹೋಗೋದು ಮಾಡೋದು. ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ ನಿಜವಾಗ್ಲೂ. ಏನಂದರೆ ಒಂದು ಫ್ಯಾಮಿಲಿ ಗ್ಯಾದರ್ ಆದಾಗ ಐ ಫೀಲ್ ಇಟ್ಸ್ ಸೋ ಕಂಫರ್ಟಬಲ್. ಮತ್ತು ನಮ್ಮ ಸಮಕ್ಕೆ ಅಂದರೆ ನಾವು ಎಲ್ಲ ಏಜ್ ಗ್ರೂಪ್ಗೂ ಮ್ಯಾಚ್ ಆಗೋ ಥರ ಆ ವೈಬ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸೊ ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿ ಆ ಥರ ತುಂಬ ಅನಿಸುತ್ತೆ ನಮಗೆ. ನಾವೆಲ್ಲಾದರೂ ಹೋದರೆ ತುಂಬ ಎಂಜಾಯ್ ಮಾಡ್ತೀವಿ. ನಾವು ಹೋಗೋದು ತುಂಬ ಕಡಿಮೆನೇ, ಬಟ್ ಹೋದರೆ ಹಿಂಗೆ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಆಮೇಲೆ ನನಗೆ ಅನ್ಸಿದ ಪ್ರಕಾರ ಈ ಚಿಕ್ಕ ಚಿಕ್ಕ ಏಜ್ ಅವ್ರ ಜೊತೆ ಎಲ್ಡರ್ಸ್ಗಳು ಹೋಗ್ಬಾರ್ದು ಗೈಸ್, ನಿಜವಾಗ್ಲೂ ಅದು ಒಂಥರ ಆಗಲ್ಲ. ನೀವು ಅವ್ರನ್ನ ಮ್ಯಾನೇಜ್ ಮಾಡೋದು, ಇವ್ರನ್ನ ಮ್ಯಾನೇಜ್ ಮಾಡೋದು ಅನ್ನೋ ಥರ ಅನಿಸುತ್ತೆ. ಲೈಕ್ ಕಸಿನ್ ಗ್ಯಾಂಗ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಆ ಥರ ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟು ನನಗೆ ನೆಕ್ಸ್ಟ್ ಇನ್ಯಾವತ್ತೂ ಹಂಗೆ ಮಾಡಬಾರ್ದು ಅಂತ ನನಗೆ ರಿಯಲೈಸ್ ಆಗಿದ್ದು. ಹಾಗಾಗಿ ಸೊ ಕಸಿನ್ಸು ಈಗಿನವ್ರ ಜೊತೆಗೆ ಪಾಪ ಅವಾಗ ಎಲ್ಡರ್ಸ್ಗಳಿಗೆ ಅಷ್ಟೊಂದು ಮ್ಯಾಚ್ ಮಾಡೋದಕ್ಕಾಗಲ್ಲ. ಅವರು ಓಡಾಡೋ ಸ್ಪೀಡ್ ಆಗಲಿ ಅದೆಲ್ಲ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಕಸಿನ್ ಗ್ಯಾಂಗ್ ಇದ್ದರೆ ನೀವೆಲ್ಲ ಈ ಥರ ಔಟಿಂಗ್ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಪೂಲಿಗೆ ಇಳಿಯೋಕ್ಕೆ ಮುಂಚೆ ಒಂದೆರಡು ವೀಡಿಯೋ ಎಲ್ಲ ಮಾಡ್ಕೊಂಬಿಡೋಣ, ಚೆನ್ನಾಗಿರುತ್ತೆ ಔಟ್ಫಿಟ್ಟಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ಈ ಔಟ್ಫಿಟ್ ನಾನು ಬೈ ಮಾಡಿರೋದು ರೇರಿಸಮ್ಮಲ್ಲಿ, ಚೆನ್ನಾಗಿರುತ್ತೆ. ಒಂಥರ ತುಂಬ ಸಾಫ್ಟಾಗೆ ಇತ್ತು ಮಟೀರಿಯಲ್ಲು, ಹಂಗಾಗಿ ನಾನು ಅದನ್ನೇ ಹಾಕ್ಕೊಂಡೆ ಸಿಂಪಲ್ಲಾಗಿ. ಅದಾದಮೇಲೆ ಹೋಗಿ ಸ್ವಿಮ್ ಸೂಟ್ ಹಾಕ್ಕೊಂಡು ಏನ್ ಸಾಂಗ್ ಅದು? ನೀನೆಂತ ಹುಡುಕ್ತಿದೀಯಾ? ನೈಸ್. ಚಪ್ಪಲ್ ಬಿಡು ಬಂಗಾರ, ನಗು ಬರ್ತಲ್ಲ. ಅಲ್ಲಿ ಓಡ್ ಬರ್ತಾವ ಅವು. ಇಲ್ಲಿ ಫಿಶ್ ಸ್ಪಾ ಎಲ್ಲ ಇತ್ತು, ಅದನ್ನು ಎಲ್ಲ ಮಾಡ್ತಾಯಿದ್ರು. ನಾನು ಲಿಟ್ರಲಿ ಏನೂ ಮಾಡಿಲ್ಲ ಗೈಸ್, ನನಗೆ ರಿಲ್ಯಾಕ್ಸ್ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೀನಿ. ನನಗೇನು ಮಾಡಿಲ್ಲ. ಆಮೇಲೆ ಅಲ್ಲಿಂದ ಬರ್ತಾ ಒಂದು ಕೇಕ್ ತೊಗೊಬಂದಿದ್ರು, ತುಂಬ ಚೆನ್ನಾಗಿ ಅವರು ಅದ್ರ ಮೇಲೆ ಹೆಸರು ಬರ್ದಿರಲಿಲ್ಲ. ಹೋಗಿ ಮ್ಯಾಮ್ ಕೊಡಿ, ನಮ್ಮ ಹತ್ರ ಇದೆ, ನಾವೆಲ್ಲ ಬರಬೇಕು ಅಂತ ಹೋದರು.
ಇಟ್ಸ್ ಆ್ಯಕ್ಚುಲಿ ಗುಡ್. ಆ ಥರ ನಿಮಗೆ ಡೇ ಔಟಿಂಗ್ ಹೋದವ್ರಿಗೆಲ್ಲ ಹಂಗೆ ಕೈಂಡಾಗಿ ಎಲ್ಲ ರೆಸಾರ್ಟಲ್ಲೂ ನಾನು ನೋಡಿಲ್ಲ ಗೈಸ್. ನಾನು ಹೋಗಿದ್ದು ವರ್ಸ್ಟ್ ರೆಸಾರ್ಟ್ ಅಂದರೆ ದಟ್ ಕ್ಯೂ ಮ್ಯಾಂಗೋ ರಾವಿಶಿಂಗ್ ರಿಟ್ರೀಟ್ ಅಂತ ಏನೋ ಇದೆ. ಸೊ ಅದು ನನಗೆ ಇಷ್ಟನೇ ಆಗಿಲ್ಲ. ಟೂ ಮಚ್ ಆಫ್ ಕ್ರೌಡು ಮತ್ತು ಒಂದು ಆ ಡಿಸಿಪ್ಲಿನ್ ಇಲ್ಲ ಅಲ್ಲಿ, ಆಯಿತಾ. ಸುಮ್ಮನೆ ಫೋಟೋಶೂಟಿಗೆ ಚೆನ್ನಾಗಿದೆ ಪ್ಲೇಸು ಬಿಟ್ಟರೆ ಅಲ್ಲಿ ಫುಡ್ಡು ಏನಂತ ಆ್ಯಾವ್ರೇಜ್ ಆಗಿತ್ತು, ಅಂದರೆ ಒಂಥರ ಚೆನ್ನಾಗಿಲ್ಲ ಅಷ್ಟೊಂದು ಅದು ಪ್ಲೇಸು. ವೆರಿ ನೈಸ್. ಅವರು ಹೇಳ್ತಿದಾರಾ? ಅದರಲ್ಲಿ ಇದೆಯಾ? ಥ್ಯಾಂಕ್ ಯು. ನೋಡಿ ಏನ್ ಸ್ಪೆಷಲ್ ಆಗಿ ಇದಾಯ್ತು. ನಮ್ಮ ಅಮ್ಮ ಅಂತ ಒಂದು ಫೋಟೋಗೂ ಬರಲ್ಲ. ಒಂಚೂರು ತಗೋ, ಇಬ್ಬರು ತಿನ್ಸೋತಾರ. ನಾನು ತಿನ್ಸ್ತೀನಿ ಬನ್ನಿ. ಅವ್ರಿಗೆ ಹಾಕಲ್ಲ ಬೇಡ ಇರಲಿ. ನಿಧಾನಕ್ಕೆ ಆಡಿ. ಬಾವ 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 ಕಾಲು ಕಾಲು ಸೋಮ ಆ ಕಡೆ ಸೈಡಿಗೆ ಬನ್ನಿ. ನನಗನ್ಸೋದು ಗೈಸ್, ಇರೋದು ಒಂದು ಲೈಫು, ನಿಜವಾಗ್ಲೂ ಎಂಜಾಯ್ ಮಾಡಬೇಕಷ್ಟೇ ಗೈಸ್. ಇನ್ನೇನೂ ಇಲ್ಲ ಇಲ್ಲಿ ಇದರಲ್ಲಿ. ನಾವು ಯಾವಾಗ ಹೋಗ್ತೀವೋ ಏನು ಕತೆನೋ, ಆರಾಮ್ಸೆ ಇದ್ಬಿಡಿ ಲೈಫಲ್ಲಿ ಚೆನ್ನಾಗೆ ಖುಷಿಯಾಗಿರಿ. ಎವ್ರಿ ಡೇ ನ್ಯೂ ಸ್ಟಾರ್ಟ್, ಯಾವಾಗ್ಲೂ ಆರಾಮ್ಸೆ ಇರಿ. ನಾವು ಇಲ್ಲಿಗೆ ಬಂದಾಗ ಒಂಥರ ಅದ್ರ ಹಿಂದಿನ ದಿವಸ ಎಲ್ಲ ಏನೇನೇನೇನೇನೋ ತಲೆಯಲ್ಲಿ ಗಿಜಿ ಆಗ್ತಿತ್ತು. ಬಟ್ ದಿ ಎಂಡಲ್ಲಿ ವಿ ಎಂಜಾಯ್ಡ್ ಅ ಲಾಟ್ ನಿಜವಾಗ್ಲೂ. ನಾನೇನು ನೀರಲ್ಲಿ ಆಟಾಡೋಕ್ಕೆ ಹೋಗಿಲ್ಲ. ಸೋಮು ಬೇಡ ಸುಮ್ಮನೆ ಇರು ಅಂತ ಹೇಳ್ತಾಯಿದ್ರು. ಅಂದರೆ ನೋಡಿ, ಇವಾಗ ನಂದು 6 ಮಂತ್ ಆಗಿ 7 ಮಂತಿಗೆ ಬೀಳ್ತಾ ಇದೆ, ಆಯಿತಾ. ಸೊ ಈ 7 ಮಂತ್ ಸ್ವಲ್ಪ ಡೇಂಜರು, ಏಳು ಬೀಳು ಅಂತ ಹೇಳ್ತಾರೆ ನಮ್ಮಮ್ಮ. ಅದಕ್ಕೆ ತುಂಬ ಹುಷಾರಾಗಿರಬೇಕು, ತುಂಬ ಕೇರ್ಫುಲ್ಲಾಗಿರಬೇಕು ಇಂಥ ಟೈಮಲ್ಲಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ನಾನು ಏನೂ ಜಾಸ್ತಿ ಆಟಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ನೀರೊಳಗೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ. ಏನಾದ್ರು ಜಾರಿಬಿಟ್ರೆ ಅಥವಾ ಆ ಥರ. ನನಗೇನು ಭಯ ಇಲ್ಲ, ಬಟ್ ಅವ್ರದ್ದು ನಾನು ಕನ್ಸಿಡರ್ ಮಾಡಬೇಕಲ್ವ. ಹಾಗಾಗಿ ನಾನು ಏನೂ ಆಟಾಡಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಮತ್ತು ಅವ್ರದ್ದೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ನಾನು ಮಾಡ್ತಾಯಿದ್ದೆ ಆ ರೀತಿ. ಮತ್ತು ಅದು ಹಾಗೆ ಗೈಸ್ ಆಗೋದು ಯಾವಾಗಲೂ ಅಷ್ಟೇ. ನಾವು ಎಷ್ಟು ಕೇರ್ಫುಲ್ಲಾಗಿದ್ದರೂ ಸಮ್ಟೈಮ್ಸ್ ನಮ್ಮ ಕೈ ಮೀರಿ ಏನಾದರೂ ಒಂದು ಹೋಗುತ್ತೆ, ಆವಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನಾನು ಹುಷಾರಲ್ಲಿದ್ದೆ, ಎಲ್ಲ ಕಡೆ ಹುಷಾರದಲ್ಲಿ ಓಡಾಡ್ತಾ ಇದ್ದೆ ಆ ರೀತಿ. ಈಗ ರೈನ್ ಡ್ಯಾನ್ಸ್ ಹತ್ರ ಬಂದ್ವಿ. ರೈನ್ ಡ್ಯಾನ್ಸ್ ಹತ್ರ ಫುಲ್ಲು ಅವ್ರಿಗೆಲ್ಲ ಸುಸ್ತಾಗಿ ಸೈಡಿಗೆ ನಿಂತರು, ನನ್ನ ಮಗಳು ಮಾತ್ರ ನಿಂತ್ಕೊಳ್ಳಿಲ್ಲ, ಕಂಟಿನ್ಯೂಸ್ ಆಗಿ ಆಡ್ತಾಯಿದ್ಲು. ಆಮೇಲೆ ಈ ರೈನ್ ಡ್ಯಾನ್ಸ್ ಹತ್ರ ಈ ವಾಟರ್ ಎಷ್ಟು ಕೋಲ್ಡ್ ಇತ್ತು ಗೊತ್ತಾ, ಹಾಗಿದ್ರೂ ಆಡೋದು. ನಾವು ಎನಿವೇಸ್ ಹೆಂಗಾದರೂ ಇರಲಿ ಅಂತ ಹೇಳ್ಬಿಟ್ಟು, ಇವಾಗ ಬೇರೆ ಸಖತ್ ಚಳಿ ಇದೆ, ಕ್ಯಾಪ್ ಹಾಕಿಬಿಟ್ಟಿರೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಕ್ಯಾಪ್ ಹಾಕಿದ್ವಿ. ಅದರಿಂದ ಒಂದು ಸ್ವಲ್ಪ ಬಚಾವಾದ್ಲು, ಅವಳಿಗೆ ಶೀತ ಏನೂ ಆಗಲಿಲ್ಲ.
ಅವಾಗಿಂದ ಪಾಪು ಮಾತ್ರ ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೆ ಸಖತ್ ಇಷ್ಟ. ನಾವು ಅವಳಿಗೋಸ್ಕರನ ನಾವು ಸ್ಪೆಷಲಾಗೆ ಅಂದರೆ ಈ ಪೂಲನ್ನ ನಾವು ಪ್ರಿಫರ್ ಮಾಡ್ತೀವಿ. ಏನಕ್ಕೆಂದರೆ ಇಲ್ಲೇನು ಗೊತ್ತಾ, ಎಲ್ಲ ರೆಸಾರ್ಟಲ್ಲಿ ನಾನು ಅಬ್ಸರ್ವ್ ಮಾಡಿರೋಂಗೆ ಒಂದು ದೊಡ್ಡವ್ರಿಗಿರುತ್ತೆ, ಅಡಲ್ಟ್ಸ್ಗಳಿಗಿರುತ್ತೆ, ಇನ್ನೊಂದು ಕಿಡ್ಸಿಗೆ ರೌಂಡದಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಆ ಥರ ಇರುತ್ತೆ ಆಯಿತಾ. ಬಟ್ ಇವ್ರದ್ರಲ್ಲಿ ಹೆಂಗಿದೆ ಅಂದರೆ ಈ ಬೀಚ್ ಹತ್ರ ಇರುತ್ತಲ್ಲ ಆ ಥರ ಪೂಲ್ ಅದು. ಸೊ ನಿಮಗೆ ಎಲ್ಲಿ ಬೇಕಾದ್ರೂ ಕುತ್ಕೋಬೋದು, ಎಷ್ಟು ಬೇಕಾದ್ರೂ ಮುಂದೆ ಹೋಗ್ಬೋದು, ಆ ರೀತಿ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ ಈ ಥರ ಬರುತ್ತೆ. ಹಿಂಗೆ ಬಂದಾಗ ಮಕ್ಕಳನ್ನ ನಾವು ಆರಾಮಾಗಿ ಬಿಡ್ಬೋದು ಇಲ್ಲಿ. ಆಮೇಲೆ 4 o'clockಗೆ ಇಲ್ಲಿ ವೇವ್ ಪೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಲ್ಲಿ 4 ಗಂಟೆಯಿಂದ ಸ್ಟಾರ್ಟ್ ಆದಾಗ ಇಲ್ಲಿಗೆ ಬಂದು ಕುತ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ಆ್ಯಂಡ್ ವೇವ್ಸ್ ಅಂತೂ ರಿಯಲ್ಲಾಗೆ ಎಷ್ಟು ಹೈಟಲ್ಲಿ ಹಾಕ್ತಾರೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಒಂಥರ ಮಸ್ತಾಗೆ ಎಂಜಾಯ್ ಮಾಡ್ಬೋದು ಇಲ್ಲಿ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಕೂತಿದ್ದಾನೆ ಮಾಡಿ ಲೂಸು ಮೇಲೆ ಹಿಡ್ಕೊಳ್ಳಿ ಸ್ವಲ್ಪ. ಸೋಮಗಂತೂ ಎಲ್ಲ ಅಡ್ವೆಂಚರಸ್ ಗೇಮ್ ಆಡೋಕ್ಕೂ ಇಷ್ಟ. ಅವ್ರಿಗೆ ಎಲ್ಲೇ ಹೋದರೂ ಎಲ್ಲ ಥರ ಅಲ್ಲಿ ಏನು ಗೇಮ್ ಇರುತ್ತೆ ಎಲ್ಲದನ್ನು ಆಟ ಆಡ್ಬಿಟ್ಟು ಖುಷಿ ಪಡ್ತಾರೆ. ಆ ಥರ ಇದೊಂದು ಗೇಮಲ್ಲಿ ಚೆನ್ನಾಗಿತ್ತು. ಒಂಥರ ಎಲ್ಲರೂ ಆಡ್ತಾಯಿದ್ರ, ಒಂದು ಟ್ರೈ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಆಡಿದ್ವಿ. ಹೆದರಿಕೆನೇ ಆಗಲ್ಲ ಅವ್ರಿಗೆ ಯಾವುದಕ್ಕೂ. ಎಲ್ಲದನ್ನು ಆಡ್ತೀನಿ ನಾನು ಆಡ್ತೀನಿ ಅಂತ ಹೇಳ್ತಾರೆ. ಈಗೇನಾ ಕರೆಕ್ಟ್ ಇಟ್ಕೊಂಡಿದ್ದೀರಾ? ಹಿಂಗೆ ಹಿಂಗ ಹೊಟ್ಟೆ ಟೈಟ್ ಆಗ್ತಿದೆ ಹಂಗೆ. ನಾವು ಇಷ್ಟು ಟೈಟ್ ಆಯ್ತು ಹೊಟ್ಟೆ. ಇಲ್ಲ ಹಂಗೆ ಎಗ್ರಕೊಬಿಡ್ತೀವಿ ಮೇಲೆ. ನೋಡಿ ಕತ್ತಷ್ಟೇ ಇರ್ತೀನಿ. ಒಳ್ಳೆ ರಾಕೆಟ್ ಲಾಂಚ್ ಮಾಡ್ದಂಗ. ಫೈನಲಿ ವಿ ಹ್ಯಾಡ್ ಅ ವಂಡರ್ಫುಲ್ ಡೇ. ಈ ವರ್ಷ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಐ ಹೋಪ್ ಹೀಗೆ ಇರಲಿ ಲಾಸ್ಟ್ ವರೆಗೂ ಅಂತ ನಾನು ಅಂದ್ಕೊತೀನಿ. ಅಷ್ಟೇ ಗೈಸ್, ಇವತ್ತಿನ ಬ್ಲಾಗಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಹೊಸ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಏನು ವಿಡಿಯೋಸ್ಗಳು ಬರುತ್ತೆ ಅದೆಲ್ಲ ನನ್ನ ಇವಾಗ 28th ವೀಕ್ ಪ್ರೆಗ್ನೆಂಟಿಂದಲೇ ಕಂಟಿನ್ಯೂ ಆಗುತ್ತೆ. ಸೊ ಇವಾಗ 16th ಆದಮೇಲೆ ಇದೆಲ್ಲ ವ್ಲಾಗ್ಗಳನ್ನ ನಾನು ನಿಮಗೆ ಕಂಪ್ಲೀಟ್ ಮಾಡಾಗಿದೆ. ನೆಕ್ಸ್ಟ್ ವ್ಲಾಗ್ಗಳೆಲ್ಲ ಬರೋದು ನಿಮಗೆ ನನ್ನ 7 month ಪ್ರೆಗ್ನೆನ್ಸಿ ಜರ್ನಿ ಆಗಿರುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.